ಕಾರ್ಗಿಲ್ ವಿಜಯೋತ್ಸವದ ವೀರರಿಗೆ ನಮನ ಸಲ್ಲಿಸೋಕೆ ಹೊರಟ ಈ 101 ರೆಗ್ಯುಲರ್ ಕೋರ್ಸ್ ಚಂಡೀಗಢದಿಂದ ಹೊರಟಿದ್ದು ಉಧಂಪುರಕ್ಕೆ. ಚಂಡೀಗಢದಿಂದ 2ನೇ ದಿನ ಟೀಮ್ ಉಧಂಪುರ್ಗೆ ಹೊರಟು. ಏರ್ ಮಾರ್ಷಲ್ ವಿಕ್ರಮ್ ಗೋರ್ ಫ್ಲಾಗ್ ಆಫ್ ಮಾಡಿ ಜರ್ನಿಗೆ ಆಲ್ ದಿ ಬೆಸ್ಟ್ ಹೇಳಿದ್ರು ಉಧಂಪುರ್ ಏರ್ ಫೋರ್ಸ್ ಸ್ಟೇಷನ್ ನಿಂದ. ಅಲ್ಲಿಂದ ಟೀಮ್ ಎಂಟ್ರಿ ಆಗಿದ್ದು ಕಾಶ್ಮೀರ್ ಕಣಿವೆಯ ಐತಿಹಾಸಿಕ ಪೀರ್ ಪಾಂಜಾಲ್ ರೇಂಜ್ಗೆ. ರಕ್ಷಣಾತ್ಮಕವಾಗಿ ಆಯಕಟ್ಟಿನ ಪ್ರದೇಶ ಈ ಪೀರ್ ಪಾಂಜಾಲ್, ವ್ಯೂಹಾತ್ಮಕವಾಗಿ ಸೈನ್ಯಕ್ಕೆ ಬಹಳ ಪ್ರಮುಖವಾದಂಥ ಪ್ರದೇಶ. ಇಲ್ಲಿಂದ ಅನಂತ್ನಾಗ್ಗೆ ಬಂದಾಗ ಅಲ್ಲಿ ಸೇನಾ ವಿಭಾಗ ಸ್ವಾಗತ ಕೋರೋದ್ರ ಜೊತೆಗೆ ಪರಮ್ವೀರ್ ಕ್ಯಾಪ್ ಅನ್ನ ಕೂಡ ಕೋರ್ಸ್ ಮೇಟ್ಗಳಿಗೆ ಕೊಡಲಾಯಿತು. ಮುಂದಿನ ನಿಲ್ದಾಣ ಉಪ್ಲೋನ. ಕಾಶ್ಮೀರದ ರೌದ್ರ ರಮಣೀಯ ದೃಶ್ಯ ವೈಭವವನ್ನ ಸವಿಯುತ್ತಾ ಪಯಣ ಸಾಗ್ತು ಉಪ್ಲೋನ ಕಡೆಗೆ. ಇದು ಭಾರತೀಯ ವಾಯುಸೇನೆ ಇದೇ ಏಪ್ರಿಲ್ 2024ರಲ್ಲಿ ನಡೆಸಿದ್ದ 3.5 ಕಿಲೋಮೀಟರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಪರೀಕ್ಷೆಯ ಸ್ಥಳ. ಅಲ್ಲಿ ಚಿನೂಕ್ ಮತ್ತು Mi-17 ಸೇರಿ ಪ್ರಮುಖ ಹೆಲಿಕಾಪ್ಟರ್ಗಳು ಈ ಪ್ರಯೋಗದಲ್ಲಿ ಭಾಗವಹಿಸಿದ್ರು. ಇನ್ನು 101 ಕೋರ್ಸ್ ಮೇಟ್ಸ್ ತಂಡ ಪವಿತ್ರ ಸಿಖ್ಖರ 6ನೇ ಗುರುವಿನ ಗುರುದ್ವಾರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿತು. ಇಲ್ಲಿಂದ ಶುರುವಾಗಿದ್ದೆ ನೋಡಿ ಉಪ್ಲೋನಾದತ್ತ ಜರ್ನಿ. ಇದು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಪಡೆ 13 ಜಮ್ಮು ಕಾಶ್ಮೀರ್ ರೈಫಲ್ಸ್ ಪಡೆ ಇದ್ದಂತ ಸ್ಥಳ. ಇಲ್ಲಿ 101 ರೆಗ್ಯುಲರ್ ಕೋರ್ಸ್ ಟೀಮ್ಗೆ ಭರ್ಜರಿ ಸ್ವಾಗತ ಸಿಕ್ತು. ಆತ್ಮೀಯ ಅಪ್ಪುಗೆ ನೀಡಿ ಸೈನ್ಯ ಇವರನ್ನ ಬರಮಾಡಿಕೊಳ್ತು.